ಕಾರ್ಕಳ ಸೆಂಟರ್ ಇಂದ ಉಮಾವತಿ ಅಮ್ಮನ ಮನೆಗೆ ಬಂದಿದ್ದೇವೆ. ಇವತ್ತಿನ ದಿವಸ ಇವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಯಾಕೆ ಈ ಒಂದು ಥೆರಪಿಯನ್ನ ಮನೆಗೆ ಹಾಕಿಸ್ಕೊಂಡಿದ್ದಾರೆ ಅಂತ ಕೇಳ್ತಾ ಬರುವ. ನಮಸ್ತೆ. ನಮಸ್ತೆ. ಓಕೆ, ಎಲ್ಲಿಂದ ನೀವು ಸರಾಕೆರೆಗೆ ಬರ್ತಾ ಇದ್ರಿ? ನಾನು ಇಲ್ಲಿಂದ ಫಸ್ಟಿಗೆ ಬಂದದ್ದು, ಕಳಂಜರಿಂದ ಫಸ್ಟಿಗೆ ಹೋದ ಸಲ 1 ವರ್ಷ ಮೊದಲು 1 ವಾರ ಬಂದಿದ್ದೇನೆ. ಆಗ ಕೈ ನೋವು ಇತ್ತು ಸ್ವಲ್ಪ. ಒಂದು ದಿವಸ ಅಲ್ಲಿ ನನಗೆ ಕಮ್ಮಿ ಆಯ್ತು ಬಂದ ಕೂಡಲೇ. ಎಷ್ಟು ದಿವಸ ಬಂದಿದ್ರಿ? ನಾನೊಂದು 1 ವಾರ ಬಂದಿದ್ದೇನೆ ಅಷ್ಟೇ. ಫಸ್ಟಿಗೆ ಬರುವಾಗ ಸ್ಕ್ಯಾನಿಂಗ್ ಇತ್ತು, ಸ್ಕ್ಯಾನಿಂಗ್ ಮಾಡಿಸಿ ನಂದು ಚಿಕ್ಕಮ್ಮ ಬರ್ತಿದ್ರಲ್ಲಿ. ಅವ್ರೇನು ಕೈ ನೋವು ಎಲ್ಲ ಕಮ್ಮಿ ಆಗ್ತದೆ ಬಾ ಅಂತ ಒತ್ತೆ ಮಾಡಿ ಕರ್ಕೊಂಡು ಹೋದ್ರು. ಬಂದಿದ್ದೇನೆ. ಕಮ್ಮಿ ಆಗಿತ್ತು? ಕಮ್ಮಿ ಆಯ್ತು. ಮತ್ತೆ ಬಂದಿರ್ಲಿಲ್ಲ? ಮತ್ತೆ ಬರ್ಲಿಕ್ಕೆ ಆಗ್ಲಿಲ್ಲ ನಂಗೆ. ಎಷ್ಟು ಇದು ಮಾಡಿದ್ರೆ ಸಹ ಬರ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ 1 ವರ್ಷ ಬಿಟ್ಟು ಬಂದ್ರಿ? 1 ವರ್ಷ. ಮತ್ತೆ ಇದು ನನ್ಗೆ ಇಲ್ಲಿ ಉಳ್ಕಿದಾಗ ಆಯ್ತು ಅಂತ ನೀರು ಕುಡಿಯುವಾಗ. ಮತ್ತೆ ಅದೇ ನೋವು ಒಂದು ಸೈಡ್ ನನ್ಗೆ ನೋವು ಅಂದ್ರೆ ಇಲ್ಲಿ ನುಂಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಮದ್ದಲ್ಲಿ ತಂದ್ರೆ ಸಹ ಇಂಜೆಕ್ಷನ್ ಕೊಟ್ಟು ಬಂದೇನೆ, ಏನು ಕಮ್ಮಿ ಆಗ್ಲಿಲ್ಲ. ಕಮ್ಮಿ ಆಗ್ಲಿಲ್ಲ, ನುಂಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇದ್ದು ಸ್ವಲ್ಪ ಅಪ್ಪ ನನ್ಗೆ ಅದೇ ನೆನಪು ಬಂತು. ಅದೇ ನೆನಪು ಬಂತು. ನೀನು ಇವರು ಹೇಳಿದ್ರು, ನೀನು ಪುನಃ ಅಲ್ಲಿ ಹೋಗಿ ನಾವು 2 ದಿವಸ ಹೋಗಿ ಬಿಟ್ಟು ಕುತ್ಕೊಳ್ತಿ, ಹೋಗುದು ಬೇಡ ನೀನು ಅಂತ. ಹೌದು ಹೌದು ಹಾಗೆ ಹೇಳಿದ್ರು. ಮತ್ತೆ ನಾನು ಎಂತ ಅಲ್ಲಿ ಹೋದ್ರೆ ಗುಣ ಆಗ್ತದೆ ಅಂತ ಹೇಳಿ ಬಂದದ್ದು. ಗುಣ ಆಯ್ತು. ಒಂದೇ ದಿವಸ ಅಲ್ಲಿ ನಮ್ಗೆ ಇದು ಇಲ್ಲಿ ನೋವೆಲ್ಲ ಕಮ್ಮಿ ಆಯ್ತು. ಬೆಲ್ಟ್ ಎಲ್ಲ ಹಾಕಿ ಅದಕ್ಕೋಸ್ಕರಾಗಿ ನಾನು ಇದು ತಕೊಂಡದ್ದು. ಮನೆಗೆ ಮನೆಗೆ ಎಲ್ಲರಿಗೂ ಆಗ್ತದೆ. ಮತ್ತೆ ಅವರಿಗೆ ಸಹ ಒಂತ ಇದು ಆಗ್ತದೆ, ದಮ್ ಬರ್ತದೆ. ತುಂಬಾ ಪ್ರಾಬ್ಲಮ್ ತುಂಬಾ ಪ್ರಾಬ್ಲಮ್ ನಿಮ್ಗೆ? ನಂಗೆ ಅದೇ ಇಲ್ಲಿ ನೋವು ತುಂಬಾ ಮತ್ತೆ ಇಲ್ಲಿ ಎದೆ ನೋವು ಎಲ್ಲ ಎದೆ ನೋವು ಒಂದ್ ಸೈಡ್ ಫುಲ್ ಆಗಿ. ಈಗ ಸರಾಕೆರೆಗೆ ನೀವು ಈಗ ಒಮ್ಮೆ ಬಂದು 1 ವರ್ಷದ ಹಿಂದೆ ಒಮ್ಮೆ ಬಂದು 1 ವಾರ ಮಾಡಿ ಹೋಗಿದ್ರ? ಬರ್ಲಿಕ್ಕೆ ಆಗ್ಲಿಲ್ಲ. ಟೈಮ್ ಬಂದ್ರಿ? ಈಗ 15 ದಿವಸ ಆಯ್ತು. 15 ದಿವಸ ಆಮೇಲೆ ಮನೆಗೆ ತಕೊಂಡ್ರಿ? 1 ದಿವಸ ಅಲ್ಲೇ ನಂಗೆ ಇಲ್ಲಿ ನೋವು ಕಮ್ಮಿ ಆಯ್ತು. ನಂಗೆ ಕಮ್ಮಿ ಆಗ್ತದೆ ಗೊತ್ತಿಲ್ಲ. ಅವತ್ತು ಕೈ ನೋವು 1 ದಿವಸ ಅಲ್ಲೇ ಕಮ್ಮಿ ಆಗಿದೆ. 1 ದಿವಸದಲ್ಲಿ ರಿಸಲ್ಟ್ ನೋಡಿ ಆಮೇಲೆ ವಾಪಸ್ ಕಂಟಿನ್ಯೂ ಮಾಡಿ ಇವಾಗ ಮನೆಯವರಿಗೋಸ್ಕರ ಹೌದು ಮನೆಗೆ ನನಗೆ ಮಗಳಿಗೆಲ್ಲ ಎಲ್ಲರಿಗೆ ಸೆಂಟರಿಗೆ ಬರುವಾಗ ಯಾರೆಲ್ಲ ಬರ್ತಿದ್ರು? ಒಬ್ರೇ ಬರ್ತಿದ್ರು. ಈಗ ಮಗಳಿಗೆ ಹಸ್ಬೆಂಡ್ಗೆ ಒಂದು ಹಣ ಹಾಕಿದಿರಲ್ಲ, ಇನ್ವೆಸ್ಟ್ ಮಾಡಿದ್ರಿ, ವೇಸ್ಟ್ ಇಲ್ಲ. ಸಾಲ ನಾನು ಚಿನ್ನ ಎಲ್ಲ ಬ್ಯಾಂಕಲ್ಲಿ ಇಟ್ಟು ತಕೊಂಡದ್ದು. ವೇಸ್ಟ್ ಆಗುದಿಲ್ಲ ಅಂತ ಗೊತ್ತುಂಟು ನನಗೆ. ನಿಮ್ಗೆಲ್ಲ ಇಂಪ್ರೂವ್ಮೆಂಟ್ ಬಂದಿದೆ? ನಂಗೆ ಒಂದು ಧೈರ್ಯ ಉಂಟು, ಗುಣ ಆಗ್ತದೆ. ನಿಮ್ಗೆ ಗುಣ ಆಗ್ತದೆ, ಹಾಗೆ ಮನೆಯವರಿಗೆಲ್ಲ ನಂಬಿಕೆಯನ್ನು ತಕೊಂಡಿದ್ದೇನೆ. ಯಾರಿಗೂ ಸಾಕ್ತದೆ ಅಂತ. ಎಲ್ಲರಿಗೆ ಹೌದು, ಎಲ್ಲರಿಗೆ ತುಂಬಾ ಕೇಳ್ತಾರೆ ಇದು ಹಣದಿಂದ ನಿಮ್ಗೆ ಮನೆ ತಗೊಳ್ಬೋದು. ಹೌದೌದು. ಆಗ ಅದಕ್ಕೆ ನೀವೇನು ಹೇಳ್ತೀರಾ? ಅದಕ್ಕೆ ನಮ್ಗೆ ಚಿನ್ನ ಇಟ್ಟು ಬ್ಯಾಂಕ್ ಅಲ್ಲಿ ಇಟ್ಟು ಅವರದ್ದೇ ಎಲ್ಲ ಚೈನ್ ಎಲ್ಲ ಇಟ್ಟು ಅದ್ಮೇಲೆ ತಕೊಂಡ್ರಿ. ಈಗ ಹೇಗೆ ಅನಿಸ್ತಾ ಉಂಟು ಥೆರಪಿಗೆ ಬರೋ ಮುಂಚೆ ಈಗ ಎಲ್ಲ ಹೇಗೆ ಅನಿಸ್ತದೆ? ನಂಗೆ ಒಳ್ಳೇದಾಗ್ತದೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಎನ್ಸ್ತಾ ಇದ್ದೇನೆ. ಅಲ್ಲಿ ಡೈಲಿ ಬರ್ಲಿಕ್ಕೆ ಆಗಲ್ಲ, ದೂರ ಇದು. ಬಸ್ಸು ಟೈಮ್ ಇಲ್ಲ ಅದರಿಂದ. ಈಗ ಇಲ್ಲಿ ಥೆರಪಿಗೆ ಬರ್ತಾರೆ, ಕೆಲವರು ದೂರದಿಂದ ಬರ್ತಾರೆ, ಡೈಲಿ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಎಂತ ಹೇಳ್ತಾರೆ? ತಕೊಂಡಿರೋ ಒಳ್ಳೇದಂತ, ಮನೆಗೆ ತಕೊಂಡು ಬಂದು ಯೂಸ್ ಮಾಡ್ಲಿಕ್ಕೆ ಆಗ್ತದಂತೆ ನಮ್ಗೆ. ಬರ್ಬೋದು. ನಿಮ್ಗೆ ಇದ್ರಿಂದ ತುಂಬಾ ಯೂಸ್ ಆಗಿದೆ. ಎಷ್ಟು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಬಂದಿದೆ? ನಂಗೆ ತುಂಬಾ 90% ಬಂದಿದೆ ಅಂತ ಅನ್ಸುತ್ತೆ. 15 ದಿವಸ ಅಲ್ಲೇ ಅಲ್ಲ, ಆಗ 1 ದಿವಸ ಅಲ್ಲೇ ನಂಗೆ ಕೈ ನೋವು ಎಲ್ಲ ಕಮ್ಮಿ ಆಗಿದೆ. ತಲೆ ಬಾಕಿಲಿ ಬೆಳಿಗ್ಗೆ ನಿಮ್ಗೆ 1 ದಿವಸದ ರಿಸಲ್ಟ್ ಗೊತ್ತಾಗಿದೆ. 1 ದಿವಸ ಅಲ್ಲಿ. ಆಮೇಲೆ 15 ದಿವಸದಲ್ಲಿ 90% ಇಂಪ್ರೂವ್ಮೆಂಟ್ ಇದೆ. ಪ್ರಾಬ್ಲಮ್ ಇರುವಾಗ ಎಷ್ಟು ಕಷ್ಟ ಆಗ್ತದೆ? ಕಷ್ಟ ಅಂದ್ರೆ ನನ್ಗೆ ಕುತೂಹಲಕ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲೆಲ್ಲ ನೋವು ತುಂಬಾ ಬರುದು. ಕೆಲ್ಸಕ್ಕೆ ಹೋಗ್ತಿದ್ರು? ಕೆಲಸ ಇಲ್ಲ, ಬೀಜ ಎಲ್ಲ ಸ್ವಲ್ಪ ಬೀಜ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ನೋವಿರುವಾಗೆಲ್ಲ ಬೀಜ ಮಾಡ್ಲಿಕ್ಕೆ ಇಲ್ಲಿ ನೋವು ಬರುದು, ಇಲ್ಲಿ ನೋವು ಬರುದು. ಈಗ ಹೇಗೆ? ಈಗ ಕಮ್ಮಿ ಆಗಿದೆ ನನ್ಗೆ. ಅದಕ್ಕೆ ನಾನು ಎಲ್ಲ ಕೆಲಸ ಬಿಟ್ಟು ಬರುದು. ಎಷ್ಟೊತ್ತಿಗೆ ಬರ್ತಿದ್ರು ಥೆರಪಿಗೆ? ಯಾವ ಟೈಮಲ್ಲಿ ಬರ್ತೀರಾ? ಟೈಮ್ ಒಂದು 11 ಗಂಟೆ ಹೊರಟುದೆ. ಇಲ್ಲಾಂದ್ರೆ ಮಧ್ಯಾಹ್ನ ಮೇಲೆ ಅಡಿಗೆ ಎಲ್ಲ ಮಾಡಿಟ್ಟು ಖುಷಿ ಆಗ್ತದೆ. ಅಲ್ಲಿ ಬಂದ್ರೆ ಖುಷಿ ಆಗ್ತದೆ ನನ್ಗೆ. ಅಲ್ಲೇ ಬರುವ ಅಂತ ಆಗ್ತದೆ. ನೋಡಿದ್ರಲ್ಲ, ಇವತ್ತು ಉಮಾವತಿ ಅಮ್ಮ ಬಂದ್ಬಿಟ್ಟು ಒಳ್ಳೆ ರಿಸಲ್ಟ್ ಪಡ್ಕೊಂಡಿದ್ದಾರೆ. ಹಾಗೆ ಥೆರಪಿಯನ್ನ ಮನೆಗೆ ಹಾಕಿಸ್ಕೊಂಡಿದ್ದಾರೆ. ಇವತ್ತಿನ ದಿವಸ ಮನೆಯವರಿಗೆ ಎಲ್ಲರಿಗೂ ಕೂಡ ಈ ಥೆರಪಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಡೈಲಿ ಬರ್ಲಿಕ್ಕೆ ಆಗಲ್ಲ ಅಂತ ಈ ಥೆರಪಿಯನ್ನ ಮನೆಗೆ ಹಾಕಿಸ್ಕೊಂಡಿದ್ದಾರೆ. ನೀವು ಕೂಡ ಸರಾಕೆರೆಗೆ ಡೈಲಿ ಆಗಿ ಬಂದು ಥೆರಪಿಯನ್ನ ಮಾಡ್ಕೊಳ್ಳಿ. ಎಲ್ಲರೂ ಮಾಡ್ಲಿ ಅಂತ ನನ್ಗೆ ಕನಿವಿನ ನೀ ಕಲವರಮೇ ಸುಮಶರಮಾ